ವೀಕ್ಷಕರೇ, ಪೀಪಲ್ ಟಿವಿಯ ಚುನಾವಣಾ ವಿಶೇಷ ಕಾರ್ಯಕ್ರಮ ರಣರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತೆಗೆದುಕೊಂಡಿರುವಂತಹ ಲೋಕಸಭಾ ಕ್ಷೇತ್ರಗಳ ಏನಿದೆ, ಇವತ್ತು ಚಿತ್ರದುರ್ಗ ಮತ್ತು ದಕ್ಷಿಣ ಕನ್ನಡ ಈ ಎರಡೂ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಸಮಗ್ರವಾದಂತಹ ವಿಶ್ಲೇಷಣೆ, ಅಲ್ಲಿಯ ರಾಜಕೀಯ ಸ್ಥಿತಿಗತಿಗಳು ಯಾವ ತರ ಇದೆ, ಯಾವ ಅಭ್ಯರ್ಥಿಗಳ ಪರವಾಗಿ ಹೆಚ್ಚಿನ ಒಲವು ಇದೆ ಆಯಾ ಕ್ಷೇತ್ರದಲ್ಲಿ ಅನ್ನುವಂಥದ್ದನ್ನ ನಾವು ನೋಡೋಣ. ಮೊದಲಿಗೆ ನಾವು ನಮ್ಮ ಜೊತೆ ಇದ್ದಾರೆ ಚರಣ್, ನಮ್ಮ ಸಹೋದ್ಯೋಗಿ ಚರಣ್ ಅವರಿದ್ದಾರೆ. ಮೊದಲನೇದಾಗಿ ನಾವು ಈ ಸಂಚಿಕೆಯಲ್ಲಿ ಚಿತ್ರದುರ್ಗ ಲೋಕಸಭಾ ಚುನಾವಣೆಯ ಬಗ್ಗೆ ಸಮಗ್ರವಾದಂತಹ ಮಾಹಿತಿ ನೀಡ್ತೇವೆ. ಮುಖ್ಯವಾಗಿ ಈ ಕ್ಷೇತ್ರದಿಂದ ಈಗಾಗಲೇ ಹೇಳಿದಂತೆ ಬಿಜೆಪಿ ಮತ್ತು ಜೆಡಿಎಸ್ ನ ಅಲಯನ್ಸ್ ನಿಂದ ಎಲ್ಲಾ ಕ್ಷೇತ್ರಗಳಲ್ಲೂ ಜೆಡಿಎಸ್ ಅಥವಾ ಬಿಜೆಪಿ ಇಬ್ಬರಲ್ಲಿ ಒಬ್ಬ ಕ್ಯಾಂಡಿಡೇಟ್ ಅಷ್ಟೇ ಕ್ಷೇತ್ರದಲ್ಲಿ ತಾವು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಚಿತ್ರದುರ್ಗ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿಯ ಏನು ಅಭ್ಯರ್ಥಿಗಳು ಮಾತ್ರ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೂ ನೇರ ಫೈಟ್ ಇರುವಂತದ್ದು ಇವೆರಡು ಪಕ್ಷದ ಅಭ್ಯರ್ಥಿಗಳ ಇದರಲ್ಲಿ. ಇನ್ನು ಸ್ವತಂತ್ರ ಅಭ್ಯರ್ಥಿಗಳು ಇದ್ದಾರೆ, ಸೊ ಅಷ್ಟು ಕನ್ಸಿಡರ್ ಆಗಲ್ಲ ಅನ್ನುವಂಥದ್ದು ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ. ಇಲ್ಲಿ ಚಿತ್ರದುರ್ಗ ಕ್ಷೇತ್ರದ ಅಭ್ಯರ್ಥಿಗಳ ಪಟ್ಟಿ ನೋಡೋದಾದ್ರೆ, ಕಾಂಗ್ರೆಸ್ನಿಂದ ಕಳೆದ ಬಾರಿ ಏನು ಸೋತಿರ್ತಕ್ಕಂತಹ BN ಚಂದ್ರಪ್ಪ ಮತ್ತೊಮ್ಮೆ ತಮ್ಮ ಅಗ್ನಿ ಪರೀಕ್ಷೆಗೆ ಬಂದಿದ್ದಾರೆ. ಇನ್ನೊಂದು ಗೋವಿಂದ ಕಾರಜೋಳ ಅವರು ಈ ಕ್ಷೇತ್ರದಿಂದ ಮತ್ತೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಇಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಗೋವಿಂದ ಕಾರಜೋಳ ಸ್ಥಳೀಯ ಅಭ್ಯರ್ಥಿ ಅಲ್ಲ ಅನ್ನುವಂಥದ್ದು ಏನು ಚಿತ್ರದುರ್ಗ ಲೋಕಸಭಾ ಚುನಾವಣೆಯ ಇದರಲ್ಲಿ ಅಲ್ಲಿಯ ಸ್ಥಳೀಯರು ತುಂಬಾ ಮಾತಾಡ್ಕೊತಿದ್ದಾರೆ. ಸ್ಥಳೀಯ ಅಭ್ಯರ್ಥಿ ಹಾಕ್ಬೋದಿತ್ತು ನೀವು ಅನ್ನುವಂತ ಮಾತನ್ನ. ಯಾಕೆಂದ್ರೆ ಕಳೆದ ಬಾರಿ ನಾವು ನೋಡಬಹುದು, ಹಾಲಿ ಸಂಸದರಾಗಿರುವಂತಹ ಏನು ಕೇಂದ್ರ ಸಚಿವರು ಕೂಡ ಆಗಿದ್ದಂತಹ ಈ ನಾರಾಯಣ ಸ್ವಾಮಿ ಅವರು ಕಳೆದ ಬಾರಿ ತಮ್ಮ ಇದರಲ್ಲಿ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. ಅವರಿಗೆ ಟಿಕೆಟ್ ಕೊಡಬಹುದಿತ್ತು ಅನ್ನುವಂತಹ ಮಾತುಗಳು ಕೂಡ ಇದರಲ್ಲಿ ಕೇಳಿ ಬಂದಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿಯ ಹೈಕಮಾಂಡ್ ನಿಲುವೇ ಅಂತಿಮ ಅನ್ನುವಂತ ಇರೋದ್ರಿಂದ ಈ ಸರಿ ನಾರಾಯಣ ಸ್ವಾಮಿ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಕಾಂಗ್ರೆಸ್ನಿಂದ BN ಚಂದ್ರಪ್ಪ ಅವರು ತಮ್ಮ ಅದೃಷ್ಟ ಪರೀಕ್ಷೆಯನ್ನ ಇದು ಮಾಡ್ತಾ ಇದ್ದಾರೆ. ಇನ್ನು ಕ್ಷೇತ್ರದ ಒಟ್ಟಾರೆ ಮತದಾರರ ಸಂಖ್ಯೆಗೆ ನಾವು ಬರೋದಾದ್ರೆ, ಕ್ಷೇತ್ರದಲ್ಲಿ 17,60,633 ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ. ಅದರಲ್ಲಿ ಪುರುಷ ಮತದಾರರು 8,70,000ದಷ್ಟಿದ್ದಾರೆ. ಮಹಿಳಾ ಮತದಾರರು 8,89,000ದಷ್ಟು ಈ ಕ್ಷೇತ್ರದಲ್ಲಿದ್ದಾರೆ. ಇನ್ನು ತೃತೀಯ ಲಿಂಗಿ ಮತದಾರರಾಗಿ 103 ಮತದಾರರು ತೃತೀಯ ಲಿಂಗಿಗಳು ಮತದಾರರು ಈ ಕ್ಷೇತ್ರದಲ್ಲಿ ಇದ್ದಾರೆ. ಇನ್ನು ಕಳೆದ ಬಾರಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ 70% ಮತದಾನ ಆಗಿದೆ ಅನ್ನುವಂಥದ್ದು ನಾವು ನೋಡಬಹುದಾಗಿದೆ. ಇಲ್ಲಿ BN ಚಂದ್ರಪ್ಪನವರು ಕೂಡ ಕಳೆದ ಬಾರಿ ಬಹಳ ಕಡಿಮೆ ಅಂತರದಲ್ಲಿ ಸೋತಿದ್ರು ಅನ್ನುವಂಥದ್ದು ಪರಿಗಣಿಸಬೇಕಾದಂತ ವಿಚಾರ. ಅದರಲ್ಲಿ ಏನು ನಾರಾಯಣ ಸ್ವಾಮಿ ಅವರು 6,20,000 ಮತಗಳನ್ನ ಪಡ್ಕೊಂಡ್ರೆ, BN ಚಂದ್ರಪ್ಪನವರು ಪರಾಜಿತ ಅಭ್ಯರ್ಥಿ BN ಚಂದ್ರಪ್ಪನವರು 5,46,000 ಅಂದ್ರೆ ಅಪ್ರಾಕ್ಸಿಮೇಟ್ ಒಂದು 80,000 ಆಸ್ಪಾಸ್ ಅಲ್ಲಿ ಸೋಲನ್ನು ಅನುಭವಿಸಿರ್ತಾರೆ. ಲೋಕಸಭಾ ಚುನಾವಣೆಗೆ ತಗೊಂಡು ಬಂದ್ರೆ ಈ 80,000 ಅನ್ನುವಂಥದ್ದು ಅಷ್ಟು ದೊಡ್ಡ ಡಿಫರೆನ್ಸ್ ಅಲ್ಲ ಅಂತ ಹೇಳಬಹುದಾಗಿದೆ. ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಏನು 17, 18, 20 ಸ್ಥಾನಗಳ ಏನು ನಾವು ಗೆಲ್ತೀವಿ ಅನ್ನೋಂಥ ಕಾನ್ಫಿಡೆನ್ಸ್ ಏನಿದೆ, ಆ ಕಾನ್ಫಿಡೆನ್ಸ್ ನಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಕೂಡ ಒಂದು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಇನ್ನು ಕ್ಷೇತ್ರದಲ್ಲಿ ಏನು ಈ ವಿಜೇತ ಅಭ್ಯರ್ಥಿ ಏನಿದೆ ಅಷ್ಟು ಮತಗಳನ್ನ ಪಡ್ಕೊಂಡಿದ್ರು. ಸೊ ಇನ್ನು ಕ್ಷೇತ್ರದಲ್ಲಿನ ವಿಧಾನಸಭಾ ಕ್ಷೇತ್ರಗಳು ಮತ್ತು ಅಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿನ ಪಕ್ಷಗಳ ಬಲ ಯಾವ ತರ ಇದೆ ಅನ್ನುವಂಥದ್ದನ್ನ ನಾವು ನೋಡಬಹುದಾದ್ರೆ, ಮೊದಲನೇದಾಗಿ ST ಮೀಸಲು ಕ್ಷೇತ್ರ ಮೊಳಕಾಲ್ಮೂರಲ್ಲಿ ಈ ಬಾರಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಗ್ಯಾರಂಟಿಯ ಅಂಶಗಳಿಂದಲೇ ಹೆಚ್ಚಿನ ಮತದಾರರನ್ನ ಏನು ಸೆಳೆದುಕೊಂಡಿತ್ತು ಅನ್ನುವಂಥದ್ದು ಗಮನಿಸಬೇಕಾದಂತಹ ಅಂಶ. ಸೊ ಈ ಚಿತ್ರದುರ್ಗ ಕೂಡ ಇದಕ್ಕೆ ಹೊರತಾಗಿಲ್ಲ. ಅದು ಅಲ್ಲದೆ ಗ್ಯಾರಂಟಿ ಅಂಶಗಳನ್ನ ಘೋಷಣೆ ಮಾಡೋದಷ್ಟೇ ಅಲ್ಲದೆ ಆ ಅಂಶಗಳನ್ನ ಅನುಷ್ಠಾನ ತರುವ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಹಾಗಾಗಿ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಮುಖ್ಯವಾಗಿ ಗ್ಯಾರಂಟಿ ಅಂಶಗಳನ್ನೇ ತಗೊಂಡು ಹೋಗುವಂತಹ ಇದು ಎದ್ದು ಕಾಣ್ತಾ ಇದೆ. ಹಾಗಾಗಿ ಎಲ್ಲವೂ ಅನುಷ್ಠಾನ ಆಗಿರುವಂತಹ ಹಂತದಲ್ಲಿ ನಾವು ಗ್ಯಾರಂಟಿ ನುಡಿದಂತೆ ನಡೆದಿದ್ದೇವೆ ಅನ್ನುವಂಥದ್ದನ್ನ ಎಲ್ಲಾ ಕ್ಷೇತ್ರದಲ್ಲೂ ತಾವು ಹೇಳ್ತಾ ಇದ್ದಾರೆ.
ಇನ್ನು ಮೊಳಕಾಲ್ಮೂರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರಗಳಾಗಿ ಮೊದಲನೇದಾಗಿ ಮೊಳಕಾಲ್ಮೂರು ST ಮೀಸಲು ಕ್ಷೇತ್ರ ನೋಡೋದಂದ್ರೆ ಈ ಕ್ಷೇತ್ರದಲ್ಲಿ YN ಗೋಪಾಲಕೃಷ್ಣ ಅವರು ಕಾಂಗ್ರೆಸ್ನಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ಕ್ಷೇತ್ರದಲ್ಲಿ ತಮ್ಮ ಹಿಡಿತವನ್ನ ಗಟ್ಟಿಯಾಗಿ ಈ ಕ್ಷೇತ್ರದಲ್ಲಿ ತಮ್ಮ ಹಿಡಿತವನ್ನ ಸಾಧಿಸಿದ್ದಾರೆ. ಅದೇ ರೀತಿ ಕೆಲಸಗಳು ಆಗಿದ್ದಾವೆ. ಏನು ಗೋಪಾಲಕೃಷ್ಣ ಅವರ ಇದರಲ್ಲಿ ಕ್ಷೇತ್ರದಲ್ಲಿ ಕೆಲಸವೂ ಆಗಿದ್ದಾವೆ. ಹಾಗಾಗಿ ಈ ಬಾರಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪೂರ್ಣವಾದ ಬಹುಮತ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಗಳು ಇಲ್ಲಿ ಹೆಚ್ಚಾಗಿದೆ. ಇನ್ನು ಚಳ್ಳಕೆರೆ ಕೂಡ ST ಮೀಸಲು ಕ್ಷೇತ್ರ. ಇಲ್ಲಿ ಟಿ ರಘುಮೂರ್ತಿ ಅವರು ಕೂಡ ಈ ಬಾರಿ ಈ ಕ್ಷೇತ್ರದಲ್ಲಿ ನಾನು ಹೆಚ್ಚಿನ ಇದನ್ನ ತಂದ್ಕೊಡ್ತೀನಿ, ಮತಗಳನ್ನ ತಂದ್ಕೊಡೋ ಜವಾಬ್ದಾರಿಯನ್ನ ಹೇಳಿದ್ದಾರೆ. ಹಾಗೆ ಚಿತ್ರದುರ್ಗ ಏನು ನಗರ ಬರುತ್ತಲ್ಲ, ನಗರದಲ್ಲಿ KC ವೀರೇಂದ್ರ ಪಪ್ಪಿ ಅಂತ KC ವೀರೇಂದ್ರ ಅವರು ಕೂಡ ಕಾಂಗ್ರೆಸ್ನಿಂದ ಶಾಸಕರಾಗಿ ಆಯ್ಕೆಯಾಗಿದ್ರು. ಅವರು ಕೂಡ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆ ಹಿಡಿತ ಇಟ್ಕೊಂಡಿದ್ದಾರೆ. ತಮ್ಮ ಪಕ್ಷದ ವಿಚಾರದಲ್ಲಿ ಮತದಾರರನ್ನ ಹಿಡಿದಿಟ್ಕೊಳ್ಳುವಂಥ ವಿಚಾರದಲ್ಲಿ KC ವೀರೇಂದ್ರ ಅವರು ಕೂಡ ತಮ್ಮ ಸಾಮರ್ಥ್ಯವನ್ನ ಹಾಗೆ ಇದು ಮಾಡ್ಕೊಂಡಿದ್ದಾರೆ. ಇನ್ನು ಹಿರಿಯೂರು ಡಿ ಸುಧಾಕರ್ ಅವರು ಮಾಜಿ ಸಚಿವರು ಕೂಡ ಆಗಿದ್ರು. ಹಿರಿಯೂರಿನ ಡಿ ಸುಧಾಕರ್ ಅವರು ಕೂಡ ಈ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಆಯ್ಕೆಯಾಗಿ ಬಂದಂತಹ ಶಾಸಕರು. ಇವರು ಕೂಡ ಇಲ್ಲಿ ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ. ಇನ್ನು ಹೊಸದುರ್ಗದಲ್ಲಿ BG ಗೋವಿಂದಪ್ಪನವರು ಕೂಡ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ಇನ್ನು ಹೊಳಲ್ಕೆರೆ, ವಿಶೇಷವಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಹೊಳಲ್ಕೆರೆ ಏನಿದೆ, ಹೊಳಲ್ಕೆರೆ ಒಂದೇ ಕ್ಷೇತ್ರ ಬಿಜೆಪಿ ಶಾಸಕರ ಹಿಡಿತದಲ್ಲಿ ಇರುವಂತದ್ದು. ಈಗ ಹೊಳಲ್ಕೆರೆ ವಿಚಾರವಾಗಿ ನಾವು ಮತ್ತೆ ಹೇಳ್ತೀವಿ. ಅದಕ್ಕೂ ಮುಂಚೆ ಇನ್ನು ಸಿರಾದಲ್ಲಿ ಈಗ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ತುಮಕೂರಿನ 2 ವಿಧಾನಸಭಾ ಕ್ಷೇತ್ರಗಳು ಇದಕ್ಕೆ ಆಡ್ ಆಗ್ತವೆ. ಅದರಲ್ಲಿ ಸಿರಾ ಮತ್ತು ಪಾವಗಡ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಆಡ್ ಆಗ್ತವೆ. ಅದರಲ್ಲಿ ಚಿತ್ರದುರ್ಗದ ಇದು ಏನು TB ಜಯಚಂದ್ರ ಅವರು ಮಾಜಿ ಸಚಿವರಾಗಿದ್ರಲ್ಲ, ಸೊ ಅವರು ಕೂಡ ಈ ಕ್ಷೇತ್ರದಲ್ಲಿ ತುಮಕೂರಿನ ಕ್ಷೇತ್ರ ಏನು ಆ್ಯಡ್ ಆಗುತ್ತಲ್ಲ, ಸೊ TB ಜಯಚಂದ್ರ ಅವರು ಹಿರಿಯ ಕಾಂಗ್ರೆಸ್ ನಾಯಕರು, ಇವರು ಕೂಡ ಕಾಂಗ್ರೆಸ್ನ ಶಾಸಕರಾಗಿ ಈ ಕ್ಷೇತ್ರಕ್ಕೆ ಆ್ಯಡ್ ಆಗ್ತಾರೆ. ಇನ್ನು ಪಾವಗಡ SC ಮೀಸಲು ಕ್ಷೇತ್ರ, ಇಲ್ಲಿ ಕೂಡ HP ವೆಂಕಟೇಶ್ ಅವರು ಕಾಂಗ್ರೆಸ್ನಿಂದ ಶಾಸಕರಾಗಿದ್ದಾರೆ. ಹಾಗಾಗಿ ಇಲ್ಲಿ ಬಿಜೆಪಿಯ ಬಲ, ಯಾಕಂದ್ರೆ ಹಾಲಿ ಸಂಸದರಾಗಿರುವಂತಹ ನಾರಾಯಣ ಸ್ವಾಮಿ ಅವರು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಹಂತದಲ್ಲಿ ತಮ್ಮ ಹಿಡಿತವನ್ನ ಎಲ್ಲೋ ಕಳ್ಕೊಂತಿದ್ದಾರೆ. ಅವರಿಗೆ ಗೊತ್ತಿರಬಹುದು, ಯಾಕಂದ್ರೆ ನೆಕ್ಸ್ಟ್ ನನಗೆ MP ಸೀಟು ಸಿಗಲ್ಲ, ಹಾಗಾಗಿ ನಾನು ಎಷ್ಟರ ಮಟ್ಟಿಗೆ ಅಲ್ಲಿ ಕೆಲಸ ಮಾಡಬೇಕು ಅನ್ನೋಂಥದ್ದು. ಹಾಗಾಗಿ ಅವರಿಗೊಂದು ಮುನ್ಸೂಚನೆ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಅಷ್ಟರ ಮಟ್ಟಿಗೆ ಈ ಕ್ಷೇತ್ರದಲ್ಲಿ ಕೆಲಸ ಆಗಿಲ್ಲ. ಯಾಕಂದ್ರೆ ಜನ ಒಂದು ಸಾರಿ ನೋಡ್ಬೋದು, 2 ಸಾರಿ ನೋಡ್ಬೋದು ಭಾವನಾತ್ಮಕ ವಿಚಾರವಾಗಿ. ಮುಂದೆಲ್ಲವೂ ಅಭಿವೃದ್ಧಿ ನನಗೇನು ಮಾಡಿದ್ದಾರೆ ಅನ್ನುವಂಥದ್ದನ್ನ ನೋಡೋದ್ರಿಂದ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸ್ಥಾನಗಳು ಕಾಂಗ್ರೆಸ್ಗೆ ಒಲಿದಿವೆ. ಹಾಗಾಗಿ ಕಾಂಗ್ರೆಸ್ ಅವಾಗಲೇ ಹೇಳಿದಾಗೆ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಈ ಕ್ಷೇತ್ರದಲ್ಲಿ ನಂಬಿಕೆ ಇಟ್ಕೊಂಡಿದೆ, ಇಲ್ಲಿ ನಮ್ಮ ಅಭ್ಯರ್ಥಿ ಆಯ್ಕೆಯಾಗಿ ಬರ್ತಾರೆ ಅನ್ನೋಂಥ ನಂಬಿಕೆ ಏನು ಇಟ್ಕೊಂಡಿದೆ, ಅದರಲ್ಲಿ ಚಿತ್ರದುರ್ಗ ಕೂಡ ಒಂದು ಅನ್ನೋಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ, ಆಮೇಲೆ ಮುಖ್ಯವಾದ ವಿಚಾರ ಅಂದ್ರೆ ಚಂದ್ರಪ್ಪ ಅವರು ಈಗಾಗಲೇ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಟ್ಟ ಸಂದರ್ಭದಲ್ಲಿ ಎಂ ಚಂದ್ರಪ್ಪ ಹೊಳಲ್ಕೆರೆ ಶಾಸಕರಿದ್ದಾರೆ, ಆ ಹೊಳಲ್ಕೆರೆ ಶಾಸಕರ ಮಗನಿಗೆ ಟಿಕೆಟ್ ಕೊಡಬೇಕು ಅನ್ನೋಂತಹ ಬೇಡಿಕೆ ಇತ್ತು. ಯಾವಾಗ ಬಿಜೆಪಿ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ ಹಂತದಲ್ಲಿ ಎಂ ಚಂದ್ರಪ್ಪ ಅವರ ಅಭಿಮಾನಿಗಳು ಗೋ ಬ್ಯಾಕ್ ಅಭಿಯಾನ ಕೂಡ ಗೋವಿಂದ ಕಾರಜೋಳ ಅವರ ವಿರುದ್ಧ ಮಾಡಿರ್ತಾರೆ. ಸೊ ಇದೆಲ್ಲೋ ಒಂದ್ ಕಡೆ ಆಯ್ತು, ಗೋವಿಂದ ಕಾರಜೋಳ ಅವ್ರದ್ದು ಗೋ ಬ್ಯಾಕ್ ಹಿರಿಯ ಬಿಜೆಪಿ ನಾಯಕರು, ಆದ್ರೂ ಕೂಡ ಅವರಿಗೆ ಗೋ ಬ್ಯಾಕ್ ಅಭಿಯಾನ ಅಂತ ಒಂದು ಕ್ಷೇತ್ರದಾದ್ಯಂತ ಸುದ್ದಿ. ಯಾಕಂದ್ರೆ ಏಕಮಾತ್ರ ಬಿಜೆಪಿ ಶಾಸಕರಿರುವಂತಹ ಹೊಳಲ್ಕೆರೆಯಿಂದ ಬಿಜೆಪಿ ಅಭ್ಯರ್ಥಿಯ ವಿರುದ್ಧವೇ ಪಕ್ಷ ಕೂಗು ಎದ್ದು ಬಂದಾಗ ಇದನ್ನು ಕೂಡ ಎಲ್ಲೋ ಒಂದ್ ಕಡೆ ಹೊಳಲ್ಕೆರೆ ಕೂಡ ಕಾರಜೋಳ ಅವರಿಗೆ ಕೈ ತಪ್ಪುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣುವಂಥದ್ದು. ಯಾಕಂದ್ರೆ ಇಲ್ಲಿ ಕೆಲವೊಂದು ಕ್ಷೇತ್ರಗಳಿದಾವೆ, ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕರೀತಾರೆ. ಸೊ ಇದು ಎಲ್ಲೋ ನೋಡಿದಾಗ ಇದು ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕನ್ಸಿಡರ್ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಒನ್ ಸೈಡೆಡ್ ಆಗ್ತಾ ಇದೆ ಚಿತ್ರದುರ್ಗ ಇದರಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಒನ್ ಸೈಡ್ ಆಗ್ತದೆ. ಹಾಗಾಗಿ ಏನು ಇವರೇನಿದ್ದಾರೆ BN ಚಂದ್ರಪ್ಪ ಅವರೇನಿದ್ದಾರೆ ಸುಲಭದಲ್ಲಿ ಗೆದ್ದು ಬರ್ತಾರೆ. ಯಾಕಂದ್ರೆ ಈಗ ಕೆಲವು ದಿನಗಳ ಕೆಳಗೆ ಏನು
ಕಾಂಗ್ರೆಸ್ ಚಿತ್ರದುರ್ಗದಲ್ಲಿ ಸಮಾವೇಶ ಕೂಡ ಮಾಡುತ್ತೆ. ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅಷ್ಟೇ ಅಬ್ಬರದಿಂದ ನಾವು ಈ ಕ್ಷೇತ್ರದಲ್ಲಿ ಗೆದ್ದೇ ತೋರಿಸ್ತೀವಿ, 100ಕ್ಕೆ 100ರಷ್ಟು ನಮ್ಮ ಗೆಲುವು ಇಲ್ಲಿ ಕಂಡು ಬರ್ತಾ ಇದೆ ಅನ್ನೋಂಥದ್ದನ್ನ ಅಷ್ಟೇ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ರು. ಸೊ ಹಾಗಾಗಿ ಇನ್ನು ರಾಜಕೀಯ ವ್ಯವಸ್ಥೆ ಈ ತರ ಕಂಡು ಬರ್ತಾ ಇದೆ. ಮ್ಯಾಕ್ಸಿಮಮ್ ವೋಟರ್ಸು ಕಾಂಗ್ರೆಸ್ನ ಪರವಾಗಿ ಇದ್ದಾರೆ ಅನ್ನುವಂಥದ್ದು. ಈಗ ಮುಂಚೆ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನಾವು ನೋಡಿದಾಗ ಅಲ್ಲಿ ಗ್ಯಾರಂಟಿ ಅಂಶಗಳನ್ನ ಇವರು ಭರವಸೆಯಾಗಿ ಘೋಷಣೆ ಮಾಡಿದ್ರು, ಆ ಭರವಸೆಗೆ ಒಂದು ಮತ ಕೊಟ್ಟಿದ್ರು. ಸೊ ಈಗ ಗ್ಯಾರಂಟಿಯನ್ನ ಅನುಷ್ಠಾನ ಮಾಡಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಏನು ಪುಲ್ವಾಮಾ ದಾಳಿ, ಬಾಲಾಕೋಟ್ ದಾಳಿ, ಮೋದಿ ಪ್ರಭಾವ, ಮೋದಿಯ ಅಲೆ ಅನ್ನುವಂತಹ ಇದರಲ್ಲಿ ಒಂದಷ್ಟು ಹೌದು MP ಆರಿಸಿ ಬರ್ತಾರೆ. ಆದರೆ ಈ ಬಾರಿ ಆ ತರದ ಯಾವುದೇ ಪ್ರಭಾವ, ದಾಳಿ, ದುರಂತಗಳು ಯಾವುದೇ ನಡೆದೇ ಇರೋದ್ರಿಂದ ಬಿಜೆಪಿಗೆ ಇದು ಈ ಕ್ಷೇತ್ರ ಸ್ಪಷ್ಟವಾಗಿ ಗಟ್ಟಿಯಾಗಿ ಹೇಳ್ಬೋದು, ಈ ಕ್ಷೇತ್ರ ಕೈ ತಪ್ಪುವ ಚಾನ್ಸಸ್ಸು ತುಂಬಾ ಇದೆ. 90% ಈ ಕ್ಷೇತ್ರ ಕೈ ತಪ್ಪುತ್ತೆ ಅನ್ನುವಂಥದ್ದು ಮೇಯ್ನ್ ಆಗಿ ಹೇಳ್ಬೋದು. ಇನ್ನು ಜಾತಿಯ ಲೆಕ್ಕಾಚಾರಕ್ಕೆ ಬರೋದಾದ್ರೆ ಇಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿಯ ಮತಗಳು ಈ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇದೆ. 3,80,000ದಷ್ಟು ಪರಿಶಿಷ್ಟ ಜಾತಿಯ ಮತದಾರರಿದ್ದರೆ ಪರಿಶಿಷ್ಟ ಪಂಗಡದ ಮತದಾರರು 2,90,000 ಆಸ್ಪಾಸಲ್ಲಿ ಕಂಡು ಬರ್ತಾರೆ. ಇನ್ನು ಲಿಂಗಾಯತ ಮತದಾರರು 1,72,000ದಷ್ಟಿದ್ದರೆ ಕುರುಬ ಮತದಾರರು 1,70,000, ಯಾದವರು 1,64,000, ಆಮೇಲೆ ಒಕ್ಕಲಿಗರು 1,64,000, ಇನ್ನು ಮುಸ್ಲಿಂ ಮತದಾರರು 1,92,000. ಅಂದ್ರೆ ಮೂರನೇ ಅತಿ ದೊಡ್ಡ ಸಮುದಾಯವಾಗಿ ಮುಸ್ಲಿಮರು ನಿಲ್ತಾರೆ. ಹಾಗಾಗಿ ಮುಸ್ಲಿಮರು ಬಹುತೇಕ ಕಾಂಗ್ರೆಸ್ನ ಪರವಾಗಿ ಒಲವು ಇರೋದ್ರಿಂದ ಇಲ್ಲಿ ಇವರು ಕೂಡ ನಿರ್ಣಾಯಕರಾಗ್ತಾರೆ ಅನ್ನುವಂಥದ್ದು ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ. ಇದು ಚಿತ್ರದುರ್ಗ ಲೋಕಸಭೆ ಕ್ಷೇತ್ರದ ಸಂಬಂಧಪಟ್ಟಂತೆ. ಇದು ಗೋವಿಂದ ಕಾರಜೋಳ ಅವರ ವಿಚಾರವಾಗಿ ಹೇಳ್ಬೇಕು. ಗೋವಿಂದ ಕಾರಜೋಳ ಏನು ವಲಸಿಗ ಅಭ್ಯರ್ಥಿ ಅಂತ ಇದು ಮಾಡ್ಬೋದು. ಬೇರೆ ಕ್ಷೇತ್ರದಲ್ಲಿ ಇದ್ದವರು ಬೇರೆ ಸಚಿವರಾಗಿ ಅವರಿಗೆ ಬಹಳಷ್ಟು ಅನುಭವಗಳು ಇರ್ಬೋದು. ಆದ್ರೆ ಇಲ್ಲಿ ಆಯಾ ಕ್ಷೇತ್ರ ಅಂತ ಬಂದಾಗ ಒಂದು ಸ್ಥಳೀಯ ಅಭ್ಯರ್ಥಿಯನ್ನ ಹುಡುಕೋದಕ್ಕೆ ಕಾಂಗ್ರೆಸ್ಗೆ ಯಾಕೆ ಸಾಧ್ಯ ಆಗಿಲ್ಲ? ಯಾಕಂದ್ರೆ ಕಳೆದ ಬಾರಿ ಗೆದ್ದಂತಹ ನಾರಾಯಣ ಸ್ವಾಮಿ ಅವರು ಕೇಂದ್ರ ಸಚಿವರು ಆಗಿದ್ರು ಬಿಜೆಪಿಯಿಂದ ಏನ್ ಸಚಿವರು ಕೂಡ ಆಗಿದ್ರು. ಆ ಸಚಿವರಾದಂತಹ ಹಿನ್ನೆಲೆಯಲ್ಲಿ ಅವರಿಗೆ ಬಿಜೆಪಿಯವರು ಎಷ್ಟರ ಮಟ್ಟಿಗೆ ಅವ್ರನ್ನ ಪರಿಗಣನೆಗೆ ತಗೊಂಡಿದೆ, ಅಥವಾ ಅವರು ಸೂಚಿಸಿರುವಂತಹ ಅಭ್ಯರ್ಥಿಯನ್ನಾದ್ರೂ ಇವರು ಇದಾಗ್ಬೋದಿತ್ತು, ಅಭ್ಯರ್ಥಿಯನ್ನಾಗಿ ಮಾಡಬಹುದಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರನ್ನ ಕಡೆಗಣನೆ ಮಾಡಿದ್ರ, ಯಾಕಂದ್ರೆ ಅವರ ಬೆಂಬಲಿಗರು ಅಂತ ಇರ್ತಾರೆ. ಸಂಸದರಾದ ಮಾತ್ರಕ್ಕೆ ಇವರು ಸೂಚಿಸಿದ ಮಾತ್ರಕ್ಕೆ ಅವ್ರು ಸಂಸದರಾಗಲ್ಲ. ಅವ್ರಿಗೂ ಅವ್ರದೇ ಆದಂತಹ ಜಾತಿ, ಅವರ ಬೆಂಬಲಿಗರು ಅನ್ನೋಂತಹ ಒಂದು ಇದಿರುತ್ತೆ, ವರ್ಗ ಇರುತ್ತೆ. ಸೊ ಹಾಗಾಗಿ ಅವರಿಗೆ ಈ ಕ್ಷೇತ್ರ ಪರಿಗಣಿಸಿಲ್ಲ, ನಾರಾಯಣ ಸ್ವಾಮಿ ಅವರಿಗೆ ಪರಿಗಣಿಸಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತೆ. ಹಾಗಾಗಿ ಇರುವ ಏಕಮಾತ್ರ ಬಿಜೆಪಿಯ ಹೊಳಲ್ಕೆರೆ ಏನು ಚಂದ್ರಪ್ಪ ಅವರ ಇದಿದೆ, ಎಂ ಚಂದ್ರಪ್ಪ ಅವ್ರದ್ದು, ಅವರಿಗೂ ಆ ಕ್ಷೇತ್ರದಿಂದನೂ ಕೂಡ ಗೋವಿಂದ ಕಾರಜೋಳ ಅವರಿಗೆ ವಿರೋಧ ಬಂದ ಹಿನ್ನೆಲೆಯಲ್ಲಿ ಹೆಚ್ಚಿನ ಮತಗಳು ಕಾಂಗ್ರೆಸ್ ಕಡೆ ಬರಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಕಣ್ಣು ಮುಚ್ಚಿಕೊಂಡು ಹೇಳ್ಬೋದು. ಸೊ ಈಗ ಇದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸಮಗ್ರ ಮಾಹಿತಿ. ಧನ್ಯವಾದಗಳು ಪ್ರಗತ್ ಅವರೇ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಒಂದು ವಿಸ್ತಾರವಾದಂಥ ಚಿತ್ರಣವನ್ನ ನಮಗೆಲ್ಲ ಕೊಟ್ಟಿದ್ದೀರಿ. ಈಗ ನಾನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಹಳ ಮುಖ್ಯವಾದಂಥ ಕ್ಷೇತ್ರ, ಯಾಕಂದರೆ ಇಡೀ ಕರ್ನಾಟಕದಲ್ಲಿ BJPಯನ್ನು ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ಕ್ಷೇತ್ರ ಇದ್ದರೆ ಅದು ದಕ್ಷಿಣ ಕನ್ನಡ ಅಂತ ಒಂದು ಮಾತಿದೆ. ಯಾಕಂದರೆ ಇಡೀ ದಕ್ಷಿಣ ಕನ್ನಡವನ್ನು, ಅಂದರೆ ಇಡೀ ಕರಾವಳಿ ಕರ್ನಾಟಕವನ್ನು ಇಡೀ ದಕ್ಷಿಣ ಭಾರತದ ಹಿಂದುತ್ವದ ಲ್ಯಾಬೋರೇಟರಿ ಅಂತ ಕರೀತಾರೆ. ಅದು ಎಷ್ಟರ ಮಟ್ಟಿಗೆ ಇವತ್ತು ಕೂಡ ಆ ಒಂದು ಮಾತು ನಿಲ್ತದೆ ಅನ್ನೋದು ಅದು ಬೇರೆ ವಿಚಾರ. ಜನ ಅದರ ಬಗ್ಗೆ ಯಾವ ರೀತಿಯ ವಿಮರ್ಶೆಯನ್ನು ಮಾಡ್ತಾರೆ, ಅವರ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅನ್ನೋದು ಒಂದು ಬಹಳ ಡಿಫ್ರೆಂಟ್ ಆಗಿರುವಂಥ ವಿಚಾರ. ಹಾಗಾಗಿ ಸದ್ಯದ ಈ ಸಂದರ್ಭದ ಲೋಕಸಭಾ ಚುನಾವಣೆಯಲ್ಲಿ
ದಕ್ಷಿಣ ಕನ್ನಡದ ಜನರ ಪ್ರತಿಕ್ರಿಯೆ ಏನು ಎನ್ನುವುದು ಬಹಳ ಮುಖ್ಯ ಆಗುತ್ತೆ. ಅದರ ಮೂಲಕ ನಾವು ಈ ಒಂದು ಹಿಂದುತ್ವದ ರಾಜಕಾರಣದ ಪ್ರಭಾವ ಇರುವಂತಹ ಈ ಪ್ರದೇಶದಲ್ಲಿ ಜನ ಅಭಿವೃದ್ಧಿಯ ಬಗ್ಗೆ ಹೇಗೆ ಯೋಚನೆ ಮಾಡ್ತಾರೆ ಅನ್ನುವಂತಹ ಒಂದು ಸ್ಪಷ್ಟತೆ ನಮಗೆ ಸಿಗ್ತದೆ ಈ ಲೋಕಸಭಾ ಚುನಾವಣೆಯ ಫಲಿತಾಂಶದಿಂದ. ಇಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ನಿಂದ ಪದ್ಮರಾಜ್ ಅವರು ಈ ಬಾರಿ ಅಭ್ಯರ್ಥಿಯಾಗಿದ್ದಾರೆ, ಹಾಗೆ ಬ್ರಿಜೇಶ್ ಚೌಟ ಅವರು ಬಿಜೆಪಿಯ ಅಭ್ಯರ್ಥಿಯಾಗಿದ್ದಾರೆ. ಇಬ್ರು ಕೂಡ ಹೊಸಬ್ರು. ಪದ್ಮರಾಜ್ ಅವರು ಹೆಚ್ಚೇನ ಆಗ್ಲಿಲ್ಲ ಕಾಂಗ್ರೆಸ್ಸಿಗೆ ಜಾಯ್ನ್ ಆಗಿ, ಬಹಳ ರೀಸೆಂಟ್ ಆಗಿ ಅವರು ಕಾಂಗ್ರೆಸ್ಸಿಗೆ ಜಾಯ್ನ್ ಆಗಿದ್ರೆ. ಅವರು ಸಂಘ ಪರಿವಾರ ಅಂತ ಅಂದ್ರೆ ಅವರು ಬಿಲ್ಲವ ಸಂಘಟನೆಗಳಲ್ಲಿ ಹೆಚ್ಚು ಸಕ್ರಿಯರಾಗಿದ್ದವರಂತವರು. ಆದ್ರೆ ಬ್ರಿಜೇಶ್ ಚೌಟ ಅವರು ಹಿಂದಿನಿಂದಲೇ ಅವರು ಸಂಘ ಪರಿವಾರದ ಹಿನ್ನೆಲೆಯವರು, ಮತ್ತೆ ಅವರು ಸೈನ್ಯದಲ್ಲಿದ್ದು ಬಂದಂತವರು, ಸೈನ್ಯಾಧಿಕಾರಿಯಾಗಿ ಇದ್ದು ಅವರು ಬಂದಂತವರು. ಅವರು ದಕ್ಷಿಣ ಕನ್ನಡದಲ್ಲಿ ಈ ಕಂಬಳದ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೆದಾಗ ಕಂಬಳ ಉಳಿಸ್ತೇವೆ ಅಂತ ಒಂದು ದೊಡ್ಡ ಮಟ್ಟದ ಒಂದು ಹೆಸರನ್ನ ಮಾಡಿದವರು ಬ್ರಿಜೇಶ್ ಚೌಟ ಆಗಿದ್ರೆ, ಪದ್ಮರಾಜ್ ಅವರು ಇಡೀ ದಕ್ಷಿಣ ಕನ್ನಡದಲ್ಲಿ ಬಿಲ್ಲವ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡೋದು ಮತ್ತೆ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು, ಬಹಳ ದೊಡ್ಡ ಹೆಸರನ್ನ ಮಾಡಿದವರು. ಅವರು ರಾಜಕೀಯೇತರವಾಗಿ ತಮ್ಮ ಪರ್ಸನಾಲಿಟಿಯನ್ನ ಅವರು ಬೆಳೆಸ್ಕೊಂಡಂತವ್ರು. ಹಾಗಾಗಿ ಇದು ಎರಡು ಪರ್ಸನಾಲಿಟಿಗಳೇನಿದೆ, ಇದು ಒಂದು ರೀತಿಯಲ್ಲಿ ನಿಮಗೆ ನೇರವಾಗಿ ಅದು ಒಂದು ಹಿಂದುತ್ವದ ಪರ್ಸನಾಲಿಟಿಯಾಗಿ ನೋಡೋದಿಕ್ ಸಾಧ್ಯ ಆಗದೇ ಇದ್ರು. ಬ್ರಿಜೇಶ್ ಚೌಟ ಅವರು ಹಿಂದುತ್ವದ ಹಿನ್ನೆಲೆಯವರಾಗಿದ್ರು. ಒಂದು ಕಡೆ ಪದ್ಮರಾಜ್ ಅವರನ್ನ ಕೂಡ ಜನರು ಹಿಂದುತ್ವದ ಹಿನ್ನೆಲೆಯಿಂದ ಅಥವಾ ಸಾಫ್ಟ್ ಹಿಂದುತ್ವ ಅನ್ನುವ ತರ ನೋಡುವಂತಹ ಒಂದು ಚಿತ್ರಣ ಕೂಡ ನಿಮಗೆ ಇಲ್ಲಿ ಸಿಗ್ತದೆ. ಹಾಗಾಗಿ ಈ ಹಿಂದೆ ಇಲ್ಲಿ ಸಂಸದರಾಗಿದ್ದವರು ನಳಿನ್ ಕುಮಾರ್ ಕಟೀಲ್ ಅವರು ನಿಮಗೆ ಗೊತ್ತೇ ಇದೆ, ಅವರು ಕಳೆದ ಬಾರಿ ಸುಮಾರು 2,74,621 ವೋಟ್ನಲ್ಲಿ ಅವರು ಗೆದ್ದು ಬಂದಂತವರು. 2014ರಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಜನಾರ್ದನ ಪೂಜಾರಿ ಅವರ ವಿರುದ್ಧ ಸ್ಪರ್ಧಿಸಿ ಗೆದ್ದಂಥವ್ರು. ಜನಾರ್ದನ ಪೂಜಾರಿ ಅವರು ಬಹಳ ನಿಮಗೆ ಗೊತ್ತಿದೆ, ಅವರು ಸಚಿವರಾಗಿದ್ದರು, ಕೇಂದ್ರ ಸಚಿವರಾಗಿದ್ದವರು, ಬಿಲ್ಲವ ಸಮುದಾಯದ ಒಂದು ಬಹಳ ದೊಡ್ಡ ಶಕ್ತಿ. ಅವರು ಬಿಲ್ಲವ ಸಮುದಾಯಕ್ಕೆ ಒಂದು ದೊಡ್ಡ ಅಜ್ಜ ಇದ್ದ ಹಾಗೆ. ಅವರನ್ನ ಸೋಲಿಸಿ ಅವರು ನಳಿನ್ ಕುಮಾರ್ ಕಟೀಲ್ ಅವರು ಗೆದ್ದು ಬಂದಂಥದ್ದು. ಸೊ ಆ ಸಂದರ್ಭದಲ್ಲಿ ಒಂದು ದೊಡ್ಡ ಮಾತಿತ್ತು, ಇದು ದಕ್ಷಿಣ ಕನ್ನಡ ಯಾವ ಕಡೆಗೆ ಹೋಗ್ತಾ ಇದೆ ಅನ್ನೋದು ಜನಾರ್ದನ ಪೂಜಾರಿ ಅವರ ಸೋಲೆ ತೋರಿಸ್ತದೆ ಅಂತ. ಅದ್ರ ಒಂದು ಜನ ಮಾತಾಡಿಕೊಳ್ಳುವಂತ ರೀತಿ ಇತ್ತು. ಸೊ ಅದು ಬಹಳ ಒಂದು ರೀತಿಯಲ್ಲಿ ಒಂದು ಸತ್ಯವೇನೋ ಅನ್ನಿಸುವ ಬೆಳವಣಿಗೆಗಳು ದಕ್ಷಿಣ ಕನ್ನಡದಲ್ಲಿ ಆಮೇಲೆ ನಡೆದಿವೆ 2014ರ ನಂತರ ಕೂಡ. ಸೊ ಆಮೇಲೆ ಮಿಥುನ್ ರೈ ಅವರ ವಿರುದ್ಧ ಸ್ಪರ್ಧಿಸಿ 2019ರ ಲೋಕಸಭಾ ಚುನಾವಣೆಯಲ್ಲಿ 2,74,261 ಮತಗಳ ಅಂತರದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಸ್ಪರ್ಧಿಸಿ ಮತ್ತೊಮ್ಮೆ ಸಂಸದರಾಗಿ ಬಂದಂತವರು. ಆ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ, ನಳಿನ್ ಕುಮಾರ್ ಕಟೀಲ್ ಅವರನ್ನ ಸ್ವತಃ ಬಿಜೆಪಿ ಅವರೇ ಗುದ್ದಾಡ್ತಾ ಇದ್ರು. ಅವರನ್ನ ನಿಮಗೆ ನೆನಪಿದೆಯೋ ಇಲ್ವೋ, ಬೆಳ್ಳಾರಿಯಲ್ಲಿ, ದಕ್ಷಿಣ ಕನ್ನಡದ ಬೆಳ್ಳಾರಿಯಲ್ಲಿ ಒಂದು ಹತ್ಯೆ ಆದಾಗ ಅವರ ಇಡೀ ಕಾರನ್ನ ಹಿಂದುತ್ವದ ಕಾರ್ಯಕರ್ತರು ಎತ್ತಿ ಮಗುವನ್ನ ಆಡಿಸಿದ ಹಾಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ. ಕಾರ್ಯಕರ್ತರಿಗೆ ಯಾವುದೇ ರೀತಿಯ ಇಲ್ಲಿ ಸೇಫ್ಟಿ ಇಲ್ಲ, ಇವರು ಬಳಸ್ಕೊಳ್ತಿದ್ದಾರೆ ಅನ್ನೋದು ಬಹುಶಃ ಅದು ಈಗ ಹಿಂದುತ್ವದ ಕಾರ್ಯಕರ್ತರ ಒಳಗಡೆ ಬಂದಿದೆ. ನಮ್ಮನ್ನ ಬಿಜೆಪಿ ಅವರು ಬಳಸ್ಕೊಂಡು ಎಸಿತಾ ಇದ್ದಾರೆ ಅನ್ನೋದು, ಅದನ್ನ ನೀವು ಸ್ಪಷ್ಟವಾಗಿ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ಬಂದಂತಹ ಆಕ್ರೋಶದಿಂದ ನೀವು ಅದನ್ನ ಗಮನಿಸಬಹುದು. ಬಹುಶಃ ಇದು ಬಿಜೆಪಿಗೆ ಒಂದು ಪೆಟ್ಟನ್ನು ಕೊಡುವಂತಹ ಸಂಗತಿ. ಸೊ ಈ ಒಂದು ಕ್ಷೇತ್ರದ ಒಂದು ಜನಸಂಖ್ಯೆ, ಮತದಾರರ ಒಂದು ಅಂಕಿಅಂಶವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇಲ್ಲಿ ಒಟ್ಟು ಮತದಾರರಿರೋದು 17,96,303. ಅವರಲ್ಲಿ ಪುರುಷರು 8,76,957, ಮಹಿಳೆಯರು 9,19,279, ಹಾಗೆ ತೃತೀಯ ಲಿಂಗಿಗಳು 67 ಜನ. ಸೊ ಯುವ ಮತದಾರರ ಸಂಖ್ಯೆ 35,763. ಇವರಲ್ಲಿ ಯುವಕರು 18,343, ಹಾಗೆ ಯುವತಿಯರು 17,411. ನಮಗೆ ಇನ್ನೊಂದು ಬಹಳ ಮುಖ್ಯ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಸ್ಪಷ್ಟವಾದ ಡೇಟಾ ಇಲ್ಲ, ಅಂದ್ರೆ ಜಾತಿ ಜನಗಣತಿದು ನಮ್ಮಲ್ಲಿ ಎಷ್ಟಿದ್ದಾರೆ. ಆದ್ರೆ ಒಂದು ಅಂದಾಜು ಅಂಕಿಅಂಶಗಳ ಪ್ರಕಾರ ನಾನು ನಿಮ್ಮ ಮುಂದೆ ಇಟ್ರೆ, ಬಿಲ್ಲವರು 3,80,000 ಹಾಗೆ ಮುಸ್ಲಿಮರು 4 ಲಕ್ಷ ಇದ್ದಾರೆ. ಇದು 2 ಕಮ್ಯುನಿಟಿಗಳು ಬಹಳ ಟಾಪ್ ಅಲ್ಲಿ ಬರ್ತವೆ. ಸೊ ನೀವು ಇಲ್ಲೊಂದು ಗಮನಿಸಬೇಕಂದ್ರೆ, ಬಿಲ್ಲವರು ಸದ್ಯ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಬಿಲ್ಲವ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಬಿಜೆಪಿ ಹಿಂದಿನಿಂದಲೂ ಬಂಟ ಸಮುದಾಯದ ಅಭ್ಯರ್ಥಿಯನ್ನೇ ಅವರು ಘೋಷಣೆ ಮಾಡ್ಕೊಂಡು ಬಂದದ್ದು. ನೀವು ಯಾರ್ಯಾರು ಬಂಟ ಸಮುದಾಯದ ಹಿನ್ನೆಲೆಯವರು, ಈಗ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಬಂಟ ಸಮುದಾಯದವರು, ಸದ್ಯ ಈಗ ಬ್ರಿಜೇಶ್ ಚೌಟ ಕೂಡ ಬಂಟ ಸಮುದಾಯದವರು. ಈ ಸಂದರ್ಭದಲ್ಲಿ ಮೆಜಾರಿಟಿ ಜನಸಂಖ್ಯೆ ಇರುವಂತಹ ಬಿಲ್ಲವ ಸಮುದಾಯದ ನಾಯಕನನ್ನ
ಈ ಸಾರಿ ಕಾಂಗ್ರೆಸ್ನವರು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರೋ ಹಿನ್ನೆಲೆಯಲ್ಲಿ 2 ಚರ್ಚೆಗಳು ಬಿಲ್ಲವ ಸಮುದಾಯದಲ್ಲಿ ನಡೀತಾ ಇದೆ. ಒಂದು, ಬಿಲ್ಲವ ಸಮುದಾಯದ ಯುವಕರು ಬಹಳಷ್ಟು ಮಂದಿ ಮೆಜಾರಿಟಿ ಅವರು ಹಿಂದುತ್ವಕ್ಕೆ ಬಲಿಯಾದಂಥವ್ರು. ನೀವು ದಕ್ಷಿಣ ಕನ್ನಡದ ಹಿಂದುತ್ವದ ರಾಜಕಾರಣಕ್ಕೆ ಬಲಿಯಾದ, ಜೈಲಿಗೆ ಸೇರಿದ, ಪ್ರಾಣವನ್ನ ಕೊಟ್ಟ ಮೆಜಾರಿಟಿ ಯುವಕರು ಅಂತ ಹೇಳಿದ್ರೆ ಅದು ಬಿಲ್ಲವರು. ಹಾಗಾಗಿ ಬಿಲ್ಲವ ಸಂಘಟನೆಗಳು ಇದರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ, ನಿಮ್ಮನ್ನು ಯೂಸ್ ಮಾಡ್ಕೊಳ್ತಿದ್ದಾರೆ ನೋಡಿ ಅಂತ. ಸೊ ಇದು ಈ ಎಲೆಕ್ಷನ್ ಅಲ್ಲಿ ನಮಗೆ ಒಂದು ಆಕ್ರೋಶವಾಗಿ ಕಾಂಗ್ರೆಸ್ ಪರ ನಿಲ್ಲುವಂತಹ ಸಾಧ್ಯತೆ ಇದೆ, ಬಿಜೆಪಿಯ ವಿರುದ್ಧದ ಆಕ್ರೋಶ. ಹಾಗಾಗಿ ಒಂದು ಕಡೆಯಲ್ಲಿ ಬಿಲ್ಲವ ಸಂಘಟನೆಗಳು ಕಾಂಗ್ರೆಸ್ನ ಒಂದು ಜೊತೆಗೆ ನಿಲ್ಲುವುದಕ್ಕೆ ಟ್ರೈ ಮಾಡಿದ್ರೆ, ಇನ್ನೊಂದು ಕಡೆ ಬಿಲ್ಲವರ ಬಿಜೆಪಿ ಹಿನ್ನೆಲೆಯ ಬಿಲ್ಲವರು ನಮಗೆ ಜಾತಿ ಅಲ್ಲ, ನಮಗೆ ಧರ್ಮ ದೊಡ್ಡದು ಅಂತ ಹೇಳ್ತಿದ್ದಾರೆ. ಸೊ ಆದ್ರೆ ಇದಕ್ಕೆ ಕೌಂಟರ್ ಆಗಿ ಬಿಲ್ಲವರು ನಿಮಗೆ ಜಾತಿ ದೊಡ್ಡದಲ್ಲ ಧರ್ಮ ದೊಡ್ಡದು ಅಂತ ಆಗಿದ್ರೆ ನೀವು ಬಿಲ್ಲವ ಯುವಕರೇ ಯಾಕೆ ಬಲಿಯಾಗಬೇಕಾಗಿತ್ತು ಧರ್ಮಕ್ಕೆ ಅನ್ನುವ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ. ಹಾಗಾಗಿ ಅವರು ಬಿಲ್ಲವ ಅಭ್ಯರ್ಥಿಯ ಕಡೆಗೆ ನೋಡ್ತಿದ್ದಾರೆ. ಹಾಗೆ ಮುಸ್ಲಿಂ ಸಮುದಾಯ 4 ಲಕ್ಷದವರು ಇದ್ದಾರೆ. ನಿಮಗೆ ಗೊತ್ತೇ ಇದೆ, ಮುಸ್ಲಿಂ ಸಮುದಾಯದ ಬಹುತೇಕ ಓಟುಗಳು ಕಾಂಗ್ರೆಸ್ನ ಕಡೆಗೆ ಬಂದೇ ಬರ್ತವೆ. ಹಾಗೆ ಬಂಟ ಸಮುದಾಯದ ಸುಮಾರು 1.25 ಲಕ್ಷ ಓಟ್ ಇದೆ. ಬಂಟ ಸಮುದಾಯದ ಹಿನ್ನೆಲೆಯ ಅಭ್ಯರ್ಥಿಯನ್ನ ಬಿಜೆಪಿ ಅವರು ಘೋಷಣೆ ಮಾಡಿದ್ದಾರೆ, ಚೌಟ ಅವರು ಬಂಟ ಸಮುದಾಯದವರು. ಹಾಗಾಗಿ ಇಲ್ಲಿ ನಾವು ಸ್ವಲ್ಪ ನೋಡೋದಾದ್ರೆ ಬಂಟ ಸಮುದಾಯದವರು ಕೂಡ ಒಂದು ರೀತಿಯಲ್ಲಿ ಬಿಜೆಪಿಯ ಪರ ಇರುವಂತಹ ಒಂದು ಸಮುದಾಯ ಅದು. ಅಲ್ಲಿ ಅನೇಕ ಕಾಂಗ್ರೆಸ್ ನಾಯಕರು ಬಂಟ ಸಮುದಾಯದವರು ಇದ್ರೂ ಕೂಡ ಬಂಟ ಸಮುದಾಯದ ಯುವಕರು ಕೂಡ ಒಂದು ಮೆಜಾರಿಟಿ ದಕ್ಷಿಣ ಕನ್ನಡದ ಯುವಕರು ಒಂದು ಫ್ಯಾಸಿಸ್ಟ್ನ ಧೋರಣೆಗೆ ಬಲಿಯಾಗಿರುವ ಸಂದರ್ಭದಲ್ಲಿ ಈ ಓಟುಗಳು ಕೂಡ ನಮಗೆ ಇಲ್ಲಿ ನಾವು ಏನು ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಕ್ರೈಸ್ತ ಸಮುದಾಯ 1.5 ಲಕ್ಷ ಇದ್ದಾರೆ, ಇದು ಕಾಂಗ್ರೆಸ್ಗೆ ಬರುವ ಸಾಧ್ಯತೆ ಇದೆ. ಹಾಗೆ ಬ್ರಾಹ್ಮಣ ಮತ್ತೆ GSP ಗೌಡ ಸಾರಸ್ವತ ಬ್ರಾಹ್ಮಣ ಇದೆಲ್ಲ ಸೇರಿ 75,000 ಇದ್ದಾರೆ. ಹಾಗೆ SC/ST 2 ಲಕ್ಷ ಇದೆ. ಗೌಡ ಸಮುದಾಯ 1.5 ಲಕ್ಷ ಇದೆ, ಇದು ಸುಳ್ಯ ಮತ್ತೆ ಪುತ್ತೂರು ವಿಟ್ಲ ಈ ಭಾಗದಲ್ಲಿ. ಹಾಗೆ ಇತರ OBCಗಳು 2.5 ಲಕ್ಷ ಜನ ಮತದಾರರು ಇದ್ದಾರೆ. ಇದು ಯಾವುದೇ ಜಾತಿಗಳು ಕೂಡ ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಅನ್ನೋ ರೀತಿಯಲ್ಲಿ ಸರಿಸಮನಾಗಿ ಇದ್ದಾರೆ, ಹೆಚ್ಚು ಅಲ್ಲ ಅದೇ, ಆದ್ರೆ ಮೆಜಾರಿಟಿ ಇರೋದು ಬಿಲ್ಲವರು. ಹಾಗಾಗಿ ಇಲ್ಲಿ ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸಬೇಕಾದವರು ಕೂಡ ಬಿಲ್ಲವರಾಗಿದ್ದಾರೆ. ಸೊ ಇದು ಇಲ್ಲಿಯ ಮತದಾರರ ಒಂದು ಚಿತ್ರಣ. ಹಾಗೆ ಇಲ್ಲಿಯ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಗಳ ಬಗ್ಗೆ, ವಿಧಾನಸಭೆಯ ಅಲ್ಲಿ ಆಯ್ಕೆಯಾದಂತಹ ಶಾಸಕರನ್ನ ನೋಡಿದ್ರೆ ನೀವು ಹಿಂದೆಲ್ಲ ನಿಮಗೆ ಗೊತ್ತಿದೆ, ಮಂಗಳೂರಿನ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅಂದ್ರೆ ಈಗ UT ಖಾದರ್ ಅವರನ್ನ ಬಿಟ್ಟು ಉಳಿದೆಲ್ಲ ಕಡೆ ಬಿಜೆಪಿ ಅವರು ಅಂತ. UT ಖಾದರ್ ಅವರನ್ನ ಕೂಡ ಏನಂದ್ರೆ ಅವರು ಒಂದು ರೀತಿಯಲ್ಲಿ ಹಿಂದೂ ಸಮುದಾಯದವ್ರ ಜೊತೆಗೆ, ಹಿಂದುತ್ವದ ಹುಡುಗರ ಜೊತೆಗೆ ಒಂದು ಸ್ವಲ್ಪ ಒಂದು ಟಚ್ ಇರುವವರು, ಅವ್ರ ಜೊತೆ ಒಳ್ಳೆ ಒಡನಾಟ ಇರುವವರು, ಹಾಗೆ ಹೀಗೆ ಅಂತ ಒಂದು ದೊಡ್ಡ ಚರ್ಚೆಗಳು ಕೂಡ ಇದೆ ಅಲ್ವಾ. ಸೊ ಉಳಿದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆಲ್ಲ ಬಿಜೆಪಿಯೇ ಗೆಲ್ತಾ ಇತ್ತು. ನಾನು ಹುಟ್ಟುವಾಗ ಅಂಗಾರ ಅಂತ ಹೇಳುವ ಒಬ್ರು ಶಾಸಕರಿದ್ರು, ಅವರು ಇಷ್ಟು ವರ್ಷ, ನಂಗೆ 28 ವರ್ಷ ಆಯ್ತು, 28 ವರ್ಷ ಕೂಡ ಅಂಗಾರ ಶಾಸಕರಾಗಿದ್ದನ್ನೇ ನೋಡಿದ್ದು. ಸೊ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಂಗಾರರವರನ್ನ ರೀಪ್ಲೇಸ್ ಮಾಡಿತ್ತು ಬಿಜೆಪಿ. ಭಾಗೀರಥಿ ಅಂತ ಹೇಳುವ ಇನ್ನೋರ್ವ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಶಾಸಕಿಯಾಗಿ ಆಯ್ಕೆ ಮಾಡಿದ್ದಾರೆ. ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ ಇದ್ದಾರೆ. ಹರೀಶ್ ಪೂಂಜಾ ಕೂಡ ಹಿಂದುತ್ವದ ಹಿನ್ನೆಲೆಯಿಂದ ಬಂದಂತಹ ಬಿಜೆಪಿ ಶಾಸಕರು. ಹಾಗೆ ಮೂಡುಬಿದ್ರೆಯ ಉಮಾನಾಥ್ ಕೋಟಿಯನ್ ಕೂಡ ಅವರು ಬಿಜೆಪಿಯ ಶಾಸಕರು. ಹಾಗೆ ಮಂಗಳೂರು ಉತ್ತರ ನಗರದಿಂದ ಭರತ್ ಶೆಟ್ಟಿ ವೈ, ಮಂಗಳೂರು ನಗರ ದಕ್ಷಿಣದಿಂದ ವೇದವ್ಯಾಸ್ ಕಾಮತ್ ನಿಮಗೆ ಗೊತ್ತಿದೆ, ಹಿಂದುತ್ವದ ಹಿನ್ನೆಲೆಯವರು. ನಿನ್ನೆ ಇತ್ತೀಚೆಗೆ ಒಂದು ಶಾಲೆಯಲ್ಲಿ ಕ್ರೈಸ್ತ ಇನ್ಸ್ಟಿಟ್ಯೂಟ್ ಒಂದರಲ್ಲಿ ಒಂದು ಸಣ್ಣ ಒಂದು ಗಲಭೆ ನಡೆದಾಗ ಮಕ್ಕಳನ್ನ ಪ್ರಚೋದಿಸಿ ಒಂದು ದೊಡ್ಡ ಸುದ್ದಿಯನ್ನ ಮಾಡಿದ್ರು ವೇದವ್ಯಾಸ್ ಕಾಮತ್ ಅವರು. ಹಾಗೆ UT ಖಾದರ್ ಅವರು ಮಂಗಳೂರು ಕ್ಷೇತ್ರದಿಂದ ಶಾಸಕರಾಗಿದ್ದಾರೆ. ಹಾಗೆ ಬಂಟ್ವಾಳದಿಂದ ರಾಜೇಶ್ ನಾಯ್ಕ್. ಈ ಸರಿ ಪುತ್ತೂರು ಹಿಂದೆಲ್ಲ ಬಿಜೆಪಿಯ ಹಿನ್ನೆಲೆಯ ಶಾಸಕರು ಬರ್ತಾ ಇದ್ರು. ನಮಗೆ ಈ ಸಾರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಶೋಕ್ ರೈ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇಲ್ಲಿ ಕೂಡ ಬಹಳ ದೊಡ್ಡ ಒಂದು ನಾಟಕೀಯವಾದ ಪ್ರಸಂಗ ನಡೀತು. ನಿಮಗೆ ಗೊತ್ತೇ ಇದೆ, ಪುತ್ತಿಲ ಪರಿವಾರ ಅಂತ ಹೇಳ್ಕೊಂಡು ಅರುಣ್ ಕುಮಾರ್ ಪುತ್ತಿಲ ಹಿಂದುತ್ವದ ನಾವಿಬ್ರು ಸ್ಪರ್ಧೆ ಮಾಡಿದ್ರು. ಇದರಿಂದಾಗಿ ಅದು ಬಿಜೆಪಿಗೆ ದೊಡ್ಡ ಪೆಟ್ಟಾಯಿತು. ಸೊ ಆಮೇಲೆ ಒಂದು ದೊಡ್ಡ ಬಿಜೆಪಿಯ ನಡುವೆ ಒಂದು ಬಿರುಕಿತ್ತು. ಹಿಂದುತ್ವದ ಕಾರ್ಯಕರ್ತರೆಲ್ಲ ಕೂಡ ಅರುಣ್ ಕುಮಾರ್ ಪುತ್ತಿಲ ಅವರ ಕಡೆಗೆ ನಿಂತ್ರೆ ಸರಿ ಪುತ್ತಿಲ ಅವರನ್ನು ಲೋಕಸಭೆಗೆ ಮಾಡಬೇಕು ಅನ್ನೋ ಸ್ವಲ್ಪ ಬೇಡಿಕೆ ಇತ್ತು. ಆ ಬಗ್ಗೆ ಚರ್ಚೆ ಇತ್ತು ಬಹಳ. ಅವ್ರ ಜೊತೆ ಆ ಚರ್ಚೆಗಳಿತ್ತು, ಆದ್ರೆ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಿಲ್ಲ. ಆದ್ರೆ ಅವರ ಪರಿವಾರದವರನ್ನ ತಮ್ಮ ಕಡೆಗೆ ಸೆಳೆಯುವಂತ ಎಲ್ಲಾ ಪ್ರಯತ್ನಗಳನ್ನ ಕೂಡ ಬಿಜೆಪಿ ಮಾಡಿದೆ. ಹಾಗೆ ಸುಳ್ಯದಿಂದ ಭಾಗೀರಥಿ ಮುರುಳ್ಳಿ ಅವರು ಇದು ಒಟ್ಟಾರೆ ಈ ವಿಧಾನಸಭಾ ಕ್ಷೇತ್ರದಲ್ಲಿರುವ ಶಾಸಕರು. ಇಲ್ಲಿ 2 ಕಡೆ ಮಾತ್ರ ಸದ್ಯ ಕಾಂಗ್ರೆಸ್ ಇದೆ, ಮತ್ತೆ ಉಳಿದ ಎಲ್ಲಾ ಕಡೆ ಕೂಡ ಬಿಜೆಪಿ ಇದೆ. ಅಷ್ಟರ ಮಟ್ಟಿಗೆ ಇದು ಬಿಜೆಪಿಗೆ ಪ್ಲಸ್ ಅನ್ನುವಂಥದ್ದೇ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಕಳೆದ ಹಲವಷ್ಟು ಇದರಿಂದ
ನೀವು ಈಗಾಗಲೇ ಹೇಳದಂತೆ ದಕ್ಷಿಣ ಕನ್ನಡವನ್ನ ಬಿಜೆಪಿ ತನ್ನ ಪ್ರಯೋಗಶಾಲೆಯಾಗಿ ಯಾವುದೇ ಪ್ರಯೋಗಶಾಲೆ ಈಗ ಹಲವಷ್ಟು ನೀವು ಅಲ್ಲಿಯ ಏರ್ಪೋರ್ಟ್ ಅನ್ನ ಖಾಸಗೀಕರಣ ಮಾಡಿದ್ರು ಬಿಜೆಪಿ ಏನು ಹಿನ್ನೆಲೆಯವರು ಅಷ್ಟೇ ಇದ್ ಮಾಡಿಲ್ಲ, ಏನೋ ಏನು ಪ್ರತಿರೋಧ ವ್ಯಕ್ತಪಡಿಸಿಲ್ಲ. ಆಮೇಲೆ ಅಲ್ಲಿಯ ಬ್ಯಾಂಕ್ಗಳು ಭಾರತದ ತವರು ಅಂತಾರೆ, ಭಾರತದ ಬ್ಯಾಂಕ್ಗಳ ದಕ್ಷಿಣ ಕನ್ನಡದಲ್ಲಿ ಹಲವಷ್ಟು ಬ್ಯಾಂಕ್ಗಳನ್ನ ಏನೋ ಮರ್ಜ್ ಮಾಡಿ ಬೇರೆ ಬೇರೆ ಅದರ ಬಗ್ಗೆ ಕೂಡ ಮಾತನಾಡಿಲ್ಲ, ಉತ್ತರದ ಬ್ಯಾಂಕ್ಗಳ ಜೊತೆಗೆ ಮರ್ಜ್ ಮಾಡಿದ್ರು. ಅದ್ರ ಬಗ್ಗೆನೂ ಕೂಡ ಯಾವುದೇ ಮಾತಾಡಿಲ್ಲ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಈಗ ತಾನೇನೇ ಪ್ರಯೋಗ ಮಾಡೋದಿದ್ರು ದಕ್ಷಿಣ ಕನ್ನಡದಲ್ಲಿ ಮಾಡ್ತಾರೆ, ಅಲ್ಲಿಯ ಸಂಪತ್ತನ್ನ ಬೇರೆಯವರಿಗೆ ಮರ್ಜ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಸೊ ಇವೆಲ್ಲ ಫ್ಯಾಕ್ಟರ್ಗಳು ಎಷ್ಟರ ಮಟ್ಟಿಗೆ ಏನಾದ್ರು ವರ್ಕೌಟ್ ಆಗ್ತಾರೆ, ಏನಾದ್ರು ಅಲ್ಲಿಯ ಜನ ಇನ್ನೂ ಎಚ್ಚೆತ್ಕೊಳ್ಳುವಂತಹ ಸಾಧ್ಯತೆಗಳು ಇದೆಯಾ ಈ ಚುನಾವಣೆ? ಅದಕ್ಕೆ ಬಹಳ ಸುಲಭವಾಗಿ ಅವರ ಎಲ್ಲಾ ಪ್ರಯೋಗಗಳನ್ನ ದಕ್ಷಿಣ ಕನ್ನಡದಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಮೆಜಾರಿಟಿ ಅಲ್ಲಿರುವ ನಾಯಕರು ಬಿಜೆಪಿ ಅವರು. ಕಾಂಗ್ರೆಸ್ನ ಆಕ್ಟಿವಿಟಿ ಬಹಳ ಕಡಿಮೆ ಇತ್ತು. ಕಡಿಮೆ ಅಂದ್ರೆ ಬಹಳ ಕಡಿಮೆ. ಅವರು ಎಲೆಕ್ಷನ್ ಟೈಮ್ ಇದ್ದಾಗ ಇತ್ತು. ಅದೇ ಹೇಳಿದಲ್ಲ, ಜನಾರ್ದನ ಪೂಜಾರಿ ಅವರು ಯಾವಾಗ ಸೋತರು 2014ರಲ್ಲಿ, ಅದಕ್ಕಿಂತ ಹಿಂದೆ ಕೂಡ ಅವರು ಸೋಲ್ತಾನೆ ಬಂದ್ರು. ಅವರನ್ನ 2014ರಲ್ಲಿ ಸೋಲಿಸಿದ ನಂತರ ದಕ್ಷಿಣ ಕನ್ನಡದಲ್ಲಿ ಆದ ಬೆಳವಣಿಗೆಗಳು ಬಹಳ ಆಘಾತಕಾರಿಯಾಗಿರುವಂಥದ್ದು. ಇದನ್ನ ಜನ ಎಷ್ಟರ ಮಟ್ಟಿಗೆ ಗಮನಿಸಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ನೀವು ಹೇಳಿದಾಗೆ ನೋಡಿ, ಇತ್ತೀಚೆಗೆ ಬ್ರಿಜೇಶ್ ಚೌಟ ಅವರು ಹೇಳಿದ್ರು, ನಾನು ಗೆದ್ದು ಬಂದ್ರೆ ನಾನು ಮಂಗಳೂರಿನ ಏರ್ಪೋರ್ಟಿಗೆ ಕೋಟಿ ಚೆನ್ನೈರ ಹೆಸರು ಇಡ್ತೇನೆ ಅಂತ. ಆದ್ರೆ ಅದೇ ಬ್ರಿಜೇಶ್ ಚೌಟ ಇರ್ಬೋದು ಅಥವಾ ಯಾವುದೇ ಬಿಜೆಪಿ ನಾಯಕರು ಇರ್ಬೋದು, ಅವರು ಮಂಗಳೂರಿನ ಏರ್ಪೋರ್ಟ್ ಅನ್ನ ಮಾರಿದಾಗ ಅದನ್ನ ಖಾಸಗೀಕರಣ ಮಾಡಿದಾಗ ಯಾಕೆ ಅವರು ವಾಯ್ಸ್ ರೈಸ್ ಮಾಡ್ಲಿಲ್ಲ? ಈಗ ಅವ್ರಿಗೆ ಅಲ್ಲಿ ಅದಾನಿ ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ನಾವು ಇದನ್ನ ಕೋಟಿ ಚೆನ್ನೈ ಮಾಡ್ತೇವೆ ಅಂತ ಅವರು ಮಾಡಕ್ಕಾಗತ್ತಾ? ಇನ್ನೊಂದು ಮುಖ್ಯವಾದ ವಿಚಾರ, ಹೆಸರು ಚೇಂಜ್ ಮಾಡುವಂತ ವಿಚಾರ ಆಗಿರ್ಬೋದು, ಪ್ರತಿಮೆ ನೆಲೆಸುವಂತ ವಿಚಾರವಾಗಿ ಆಗಿರ್ಬೋದು, ಇವೆಲ್ಲ ಏನು ಒಂದು ಇನ್ಕಮ್ ತಂದು ಕೊಡಲ್ಲ, ಅಲ್ಲಿ ಆದಂತ ನಷ್ಟವನ್ನ ಇಲ್ಲ. ಇದು ಭಾವನಾತ್ಮಕವಾಗಿ ಮರಳು ಮಾಡುವಂತ. ನೀವು ಇಡೀ ಒಂದು ಕ್ಷೇತ್ರ, ನೀವು ಹೇಳಿದ ಹಾಗೆ ದಕ್ಷಿಣ ಕನ್ನಡವನ್ನ ಬುದ್ಧಿವಂತರ ಜಿಲ್ಲೆ ಅಂತ ಕರಿತಿದ್ರು. ಯಾಕೆಂತ ಹೇಳಿದ್ರೆ ಅಲ್ಲಿ ದೊಡ್ಡ ದೊಡ್ಡ ಸ್ಕಾಲರ್ಗಳಿದ್ರು, ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಬಂದವು. ನೀವು ಹೇಳಿದಾಗೆ ಬ್ಯಾಂಕ್ಗಳು, ಅನೇಕ ಬ್ಯಾಂಕ್ಗಳು, ಕೆನರಾ ಇರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ಅನೇಕ ಬ್ಯಾಂಕ್ಗಳು ದಕ್ಷಿಣ ಕನ್ನಡದಿಂದ, ಸಹಕಾರ ಚಳುವಳಿಯ ದೊಡ್ಡ ಕ್ಷೇತ್ರ ಅದು ವಿಜಯ ಬ್ಯಾಂಕು, ಇದೆಲ್ಲ ಬಂದಿದ್ದು ದಕ್ಷಿಣ ಕನ್ನಡದಿಂದ. ಆದ್ರೆ ಆ ದಕ್ಷಿಣ ಕನ್ನಡ ಎಲ್ಲಿ ಹೋಯಿತು? ಆ ದಕ್ಷಿಣ ಕನ್ನಡ ಎಲ್ಲಿ ಹೋಯ್ತು? ಆ ಪ್ರಶ್ನೆಯನ್ನು ನಾವು ಹಾಕೊಳ್ಬೇಕಾಗತ್ತೆ, ಅದನ್ನ ಮತದಾರ ಹಾಕೊಳ್ಬೇಕಾಗತ್ತೆ. ಆ ದಕ್ಷಿಣ ಕನ್ನಡ ಇರ್ತಾ ಇದ್ದಿದ್ರೆ ಬಹುಶಃ ಅದೇ ಹಿರಿಯರು ದಕ್ಷಿಣ ಕನ್ನಡದಲ್ಲಿ ಇರ್ತಿದ್ರೆ ಈಗ ನೀವು ಹೇಳಿದಾಗೆ ಬ್ಯಾಂಕ್ಗಳನ್ನ ಮರ್ಜು ಮಾಡೋಕೆ ವಿರೋಧ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಮುಂಚೆ ಇದ್ದಂತ ಎಜುಕೇಶನ್ ಸಿಸ್ಟಮ್ ಅನ್ನ ನಾವು ನೋಡ್ಬೇಕು ಅಂದ್ರೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಅನ್ನೋಂಥದ್ದು ಎಲ್ಲರೂ ಹೇಳುವಂಥದ್ದು. ಬಹುತೇಕ ಘಟ್ಟದ ಮೇಲಿನವರು ದಕ್ಷಿಣ ಕನ್ನಡದಲ್ಲಿ ತಮ್ಮ ಮಕ್ಕಳನ್ನ ಓದಿಸೋದಕ್ಕೆ ಕಳಿಸ್ತಿದ್ರು, ಯಾವುದೇ ಆತಂಕ ಇಲ್ಲ, ನಮ್ಮ ಮಕ್ಕಳು ತುಂಬಾ ಇದಾಗ್ತಾರೆ, ಇಂಪ್ರೂವ್ ಆಗ್ತಾರೆ ಅನ್ನೋಂಥದ್ದು. ಆದ್ರೆ ಈ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಬಹಳಷ್ಟು ರಾಜಕೀಯ, ಜಾತಿ ಧರ್ಮದ ಆಧಾರದ ರಾಜಕೀಯಗಳು ನಡೀತವೆ. ನಿಮ್ಗೆ ಗೊತ್ತೇ ಇದೆ, ನೀವು ಬುರ್ಖಾ ಗಲಾಟೆ ಇದ್ದ ರೀತಿ, ಆಮೇಲೆ ಅನೇಕ ಗಲಾಟೆಗಳು, ನೀವೀಗ ಬುರ್ಖಾ ಗಲಾಟೆ ನಡೆದ ಸಂದರ್ಭದಲ್ಲಿರ್ಬೋದು, ಅಥವಾ ಹೀಗೆ ಅನೇಕ ಈ ಕಾಲೇಜುಗಳಲ್ಲಿ ಒಂದು ರೀತಿಯಲ್ಲಿ ಫ್ಯಾಸಿಸಮ್ ಅಥವಾ ಕೋಮುದ್ವೇಷದ ಒಂದು ಭಾವನೆಯನ್ನು ಹರಡುವಂಥ ಕೆಲಸವನ್ನ ನಿರಂತರವಾಗಿ ಮಾಡ್ತೀವಿ. ಇದರಿಂದಾಗಿ ಏನಾಗುತ್ತೆ, ಮಕ್ಕಳ ಅಕಾಡೆಮಿಕ್ ಒಂದು ಚಟುವಟಿಕೆಗಳಿಗೆ, ಅಕಾಡೆಮಿಕ್ ಕೆರಿಯರ್ಗೆ ದೊಡ್ಡ ಪೆಟ್ಟು ಬೀಳುತ್ತದೆ. ಅದನ್ನು ಅವ್ರು ಗಮನಿಸ್ತಾ ಇಲ್ಲ. ದಕ್ಷಿಣ ಕನ್ನಡ ಈಗ ಒಳ್ಳೆಯ ಮೈಂಡ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಅದು ಬುದ್ಧಿವಂತರ ಜಿಲ್ಲೆಯಾಗಿ ಉಳಿದಿಲ್ಲ ಅದು. ಸೊ ಇದಕ್ಕೆಲ್ಲ ಕಾರಣ ಏನಂದ್ರೆ ಈ ಒಟ್ಟು ರಾಜಕೀಯ ಹಿನ್ನೆಲೆ. ಹಾಗಾಗಿ ಒಂದು ರೀತಿಯಲ್ಲಿ ಇದನ್ನೆಲ್ಲ ಜನ ಗಮನಿಸಿದ್ರೆ ನೋಡಿ, ವಿನಯ್ ಕುಮಾರ್ ಸೊರಕೆ ಅವರನ್ನ ಹಿಂದಿಕ್ಕಿ ಕಾಂಗ್ರೆಸ್ನಿಂದ ಈ ಬಾರಿ ಅಭ್ಯರ್ಥಿಯಾಗಿ ಇವರು ಪದ್ಮರಾಜ್ ಅವರು ಬಂದಿರೋದು ಬಹಳ ಒಂದು ಹಸನ್ಮುಖಿ. ಮತ್ತೆ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನ ನಿಮಗೆ ಗೊತ್ತೇ, ಅದು ಎಲ್ಲ ಸರ್ವಧರ್ಮದವರಿಗೆ ಮತ್ತೆ ಬಿಲ್ಲವ ಸಮುದಾಯದ ಒಂದು ದೊಡ್ಡ ಸಂಕೇತ. ಅದು ಇದರಲ್ಲಿರುವಂಥವ್ರು, ಅದರ ಮೊಕ್ತೇಸರಿಗೆಯ ಮ್ಯಾನೇಜ್ಮೆಂಟ್ ಟೀಮ್ ಅಲ್ಲಿರುವಂಥವ್ರು. ಕುಕ್ಕರ್ ಬಾಂಬ್ ಸ್ಫೋಟ ಆಯ್ತಲ್ಲ ದಕ್ಷಿಣ ಮಂಗಳೂರಲ್ಲಿ, ಕುಕ್ಕರ್ ಬಾಂಬ್ ಸ್ಫೋಟ ಆದಾಗ ಅದನ್ನ ಬಿಜೆಪಿ ಕೋಮು ಫೇಸ್ ಅದಕ್ಕೊಂದು ಮುಖವನ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಹಾಗೆ ಪದ್ಮರಾಜ್ ಅವರು ಆ ಮನೆಗೆ ಹೋಗಿ, ಯಾರು ಬಲಿಯಾದ್ರು ಆ ರಿಕ್ಷಾ ಡ್ರೈವರು, ಅವರ ಮನೆಗೆ ಹೋಗಿ ಅವರಿಗೆ ಬೇಕಾದಂತಹ ಸವಲತ್ತನ್ನ, ಅವರಿಗೆ ಬೇಕಾದಂತಹ ನೆರವನ್ನ ಕೊಟ್ಟು ಬಂದವರು ಪದ್ಮರಾಜ್. ಸೊ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಬಿಜೆಪಿ ಮತ್ತು ಕಾಂಗ್ರೆಸ್ನ ಎರಡೂ ಪಕ್ಷದ ಅಭ್ಯರ್ಥಿಗಳ ಘೋಷಣೆಯ ಇದರಲ್ಲಿ ಯಾರು ಹೆಚ್ಚು ಬುದ್ಧಿವಂತಿಕೆ ತೋರಿಸಿದ್ದಾರೆ? ಯಾವ ಪಕ್ಷ, ಬಿಜೆಪಿ ಅವರು ತೋರಿಸಿದ್ದಾರಾ ಅಥವಾ ಕಾಂಗ್ರೆಸ್ನವರ ಆಯ್ಕೆಯಲ್ಲಿ ಬುದ್ಧಿವಂತಿಕೆ ಇದೆಯಾ ಅನ್ನೋಂಥದ್ದು? ನನಗೆ ಅನಿಸೋದು ಅದು ಕಾಂಗ್ರೆಸ್ನವರ ಆಯ್ಕೆಯಲ್ಲಿ ಬಹುಶಃ ಅವರು ತುಂಬಾ ಬುದ್ಧಿವಂತಿಕೆಯನ್ನು ತೋರಿಸಿದ್ದಾರೆ. ಯಾಕಂದ್ರೆ ನೋಡಿ, ಒಂದು
ಅವರ ಹಿನ್ನೆಲೆ ಏನು ಅನ್ನೋದನ್ನ ನೋಡಿದ್ದಾರೆ. ಪದ್ಮರಾಜ್ ಅವರ ಹಿನ್ನೆಲೆ ಏನು ಅನ್ನೋದನ್ನ ಅವರು ಬಹಳ ಒಂದು ಸಾಮಾಜಿಕ ಚಟುವಟಿಕೆಗಳ ಹಿನ್ನೆಲೆಯಿಂದ ಬಂದವರು. ಹಾಗಾಗಿ ಬಿಲ್ಲವ ಸಮುದಾಯ ಮೆಜಾರಿಟಿ ಇರೋದ್ರಿಂದ ಆ ಸಮುದಾಯವನ್ನ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಪ್ರತಿನಿಧಿಯಾಗಿ ಒಬ್ಬ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ. ಮಾತ್ರ ಅಲ್ಲ, ಆ ಅಭ್ಯರ್ಥಿ ಒಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಕೂಡ ಒಂದು ಹೆಸರನ್ನ ಮಾಡಿದವರು ಮತ್ತೆ ಸಾಮಾಜಿಕ. ಹಾಗಾಗಿ ಇದನ್ನ ಜನ ಗಮನಿಸ್ತಾರೆ. ಮತ್ತೆ ಬಿಲ್ಲವರು ಹಿಂದುತ್ವದ ಹಿನ್ನೆಲೆಯ ಬಿಲ್ಲವರು ಕೂಡ ತಮ್ಮ ನಾಯಕ ಅಂತ ನೋಡ್ತಾರೆ ಅವರು. ಯಾಕಂದ್ರೆ ಅವ್ರೀಗ ಅದರ ಬದಲಿಗೆ ಯಾರನ್ನಾದ್ರೂ ಬೇರೆಯವರನ್ನ ಅಭ್ಯರ್ಥಿಯಾಗಿ ಮಾಡ್ತಾ ಇದ್ರೆ ಅವ್ರು ನೋಡ್ತಾ ಇರಲಿಲ್ಲ. ಈಗ ಬಿಲ್ಲವ ಯುವಕರು ನೋಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲ ಒಂದು ಪರ್ಸನಾಲಿಟಿ ಹೋಲ್ ಪರ್ಸನಾಲಿಟಿಯಾಗಿ ತಗೊಂಡಾಗ ಒಂದು ಎಲ್ಲ ನಾಯಕತ್ವದ ಒಂದು ಕ್ವಾಲಿಟಿ ಇರುವಂತಹ ನಾಯಕರವರು. ಸೊ ಹಾಗಾಗಿ ಈ ಬ್ರಿಜೇಶ್ ಚೌಟ ಅವರನ್ನ ಏನು ಆಯ್ಕೆ ಮಾಡಿದ್ದಾರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ನವರು ಒಬ್ಬ ಒಳ್ಳೆಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದಾರೆ ಈ ಸಾರಿ. ಸೊ ಹಾಗಾಗಿ ಇದು ಬಹುಶಃ ಕಾಂಗ್ರೆಸ್ ಮುಂದಿನ ದಿನದಲ್ಲಿ ಏನಾದ್ರು ಕಾಂಗ್ರೆಸ್ನ ಹಿಡಿತಕ್ಕೆ ಬರುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ನಿಮ್ಗೆ ಗೊತ್ತೇ ಇದೆ, 91ರಿಂದ ಹಿಡಿದು ಏನು ಜನಾರ್ದನ ಪೂಜಾರಿ ಅವರು ಧನಂಜಯ ಕುಮಾರ್ ಅವರ ವಿರುದ್ಧ ಅವರು ಸೋತಿದ್ದು 91ರಲ್ಲಿ. ಆಮೇಲೆ 2019ರಲ್ಲಿ ಕೂಡ ಅವರು ಸೋತರು. ಹೀಗಾಗಿ ಇದನ್ನೆಲ್ಲ ನೋಡುವಾಗ ಬಿಲ್ಲವ ಸಮುದಾಯದವರು ಒಬ್ಬ ಹಿರಿಯ ನಾಯಕ ಇವತ್ತು ಪ್ರಾಯ ಆಗಿದೆ ಅವರಿಗೆ, ಯಾರಿಗೆ ಜನಾರ್ದನ ಪೂಜಾರಿ ಅವರಿಗೆ. ಅವ್ರನ್ನ ನೋಡುವಾಗ ಒಬ್ಬ ನಾಯಕನಾಗಿ ನಿಲ್ತಾರೆ ಅಂತ ಇತ್ತು. ಇನ್ನು ಮುಂದೆ ಯಾರು ಅಂತ ಇರುವ ಪ್ರಶ್ನೆ ಬಿಲ್ಲವರ ಮುಂದೆ ಬಂದಿದೆ. ಹಾಗಾಗಿ ಬಿಲ್ಲವರಿಗೆ ಇದು ಒಂದು ರೀತಿಯಲ್ಲಿ ತಮ್ಮ ನಾಯಕನನ್ನು ಆರಿಸಿಕೊಳ್ಬೇಕಂತ ತುರ್ತು ಬಂದಿದೆ. ಅವರ ಯುವಕರ ಹಾದಿ ತಪ್ಪುವ ಸಂದರ್ಭದಲ್ಲಿ ಅಸ್ತಿತ್ವದ ವಿಚಾರ ಇದು. ಮಾತ್ರ ಅಲ್ಲ, ಇದು ಉಳಿದ ಸಮುದಾಯಗಳು ಕೂಡ ಬಿಲ್ಲವರಂತಹ ಹಿಂದುಳಿದ ಮತ್ತೆ ರೆಪ್ರೆಸೆಂಟೇಷನ್ ಕಡಿಮೆ ಇರುವಂತಹ ಉಳಿದ ಸಮುದಾಯಗಳು ಕೂಡ ಬಿಲ್ಲವರ ಕಡೆಗೆ ಅವರ ಜೊತೆಗೆ ನಿಂತು ಅವರು ಕಾಂಗ್ರೆಸ್ನ ಕಡೆಗೆ ಹೋಗುವ ಸಾಧ್ಯತೆ ಇದೆ. ಯಾಕಂದ್ರೆ ಇದು ಬಿಲ್ಲವರ ವಿರುದ್ಧ ಬಂಟ ಸಮುದಾಯದ ನಾಯಕರೆಲ್ಲ ಏನೇನೋ ನರೇಟಿವ್ಗಳನ್ನು ಕೊಡ್ತಿದ್ದಾರೆ ಅನ್ನೋ ಅಸಮಾಧಾನ ಕೂಡ ನೀವು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ಬೋದು. ಅನೇಕ ಚರ್ಚೆಗಳು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಇವರು ರಾಜಕೀಯ ಸೇರುವ ಮೊದಲೇ ಕೂಡ ಇವರು ಬಹಳ ಆಕ್ಟಿವ್ ಆಗಿದ್ರು. ನಿಮ್ಗೆ ಗೊತ್ತೇ ಇದೆ, ನಾರಾಯಣ ಗುರುಗಳ ಒಂದು ಪಠ್ಯವನ್ನು ತೆಗೆದಾಗ ಕೇಂದ್ರ ಸರ್ಕಾರ ಅದರ ವಿರುದ್ಧ ನಿಂತವರು ಪದ್ಮರಾಜ್ ಅವರು. ಆಮೇಲೆ ಟ್ಯಾಬ್ಲೋ ಗಣರಾಜ್ಯೋತ್ಸವದ ಟ್ಯಾಬ್ಲೋ ಇತ್ತಲ್ಲ ಕೇಂದ್ರದ ಪೆರೇಡ್ನಲ್ಲಿ, ಅದನ್ನ ತೆಗೆದಾಗ ಕೂಡ ನಾರಾಯಣ ಗುರು ಅದನ್ನ ಆಗ ಕೂಡ ಪದ್ಮರಾಜ್ ಅವರು ಅದನ್ನ ವಿರೋಧ ಮಾಡಿದರು. ಮಾಡಿತ್ತು ಅದರ ಆ ಸಂದರ್ಭದಲ್ಲಿ ಕೂಡ ಅದನ್ನ ವಿರೋಧ ಮಾಡಿದವರು ಬ್ರಿಜೇಶ್ ಚೌಟ. ಇದು ಹಾಗಾಗಿ ಇದೊಂದು ಪಾಸಿಟಿವ್ ಅವರಿಗೆ. ಯಾಕಂದ್ರೆ ಅವರು ತುಳುವನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾರೆ, ಆಮೇಲೆ ಅವರು ಬಿಲ್ಲವ ಸಮುದಾಯವನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಧಾರ್ಮಿಕ, ಯಾಕಂದ್ರೆ ದಕ್ಷಿಣ ಕನ್ನಡ ಧಾರ್ಮಿಕವಾಗಿ ಮುಂದಿರುವಂತ ಕ್ಷೇತ್ರಗಳು ತುಂಬಾ ಇದಾವೆ. ಹಾಗಾಗಿ ಅದನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾರೆ, ಕಾಂಗ್ರೆಸ್ ಅನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾರೆ. ಬಹುಶಃ ಅವರು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕ್ವಾಲಿಟಿ ಇರೋದ್ರಿಂದ ಕಾಂಗ್ರೆಸ್ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರೋದು ಬಹಳ ನಡೆ ಅಂತ ಅನಿಸ್ತದೆ. ಇದರಿಂದ ಕಾಂಗ್ರೆಸ್ ತನ್ನ ದಕ್ಷಿಣ ಕನ್ನಡದಲ್ಲಿ ಆ ಕೋಟೆಯನ್ನ ಬ್ರೇಕ್ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದ ಅಂತ ಇವರು ಈ ಸರಿ ನೋಡ್ತಾರೆ. ಇದು ಒಟ್ಟಾರೆ ದಕ್ಷಿಣ ಕನ್ನಡದ ಅಂದ್ರೆ ಹಿಂದುತ್ವದ ಭದ್ರಕೋಟೆ ದಕ್ಷಿಣ ಕನ್ನಡದ ಚಿತ್ರಣ. ಏನು ನಡೀತದೆ ದಕ್ಷಿಣ ಕನ್ನಡದಲ್ಲಿ ಈ ಮುಂದಿನ ಚುನಾವಣೆಯಲ್ಲಿ ಅಂತ ನಾವು ಬಹಳ ಕಾತುರದಿಂದ ಕಾಯ್ತಾ ಇದ್ದೇವೆ. ಓಕೆ, ಧನ್ಯವಾದಗಳು ಚರಣ್ ಅವರೇ. ಏನು ಇವತ್ತಿನ ಈ ಸಂಚಿಕೆಯ ಇದರಲ್ಲಿ ಚಿತ್ರದುರ್ಗ ಹಾಗೂ ದಕ್ಷಿಣ ಕನ್ನಡದ ಸಮಗ್ರ ಚಿತ್ರಣವನ್ನ ನಾವು ನಿಮಗೆ ತೆರೆದಿಟ್ಟಿದ್ದೇವೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೆರಡು ಕ್ಷೇತ್ರಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪೀಪಲ್ ಟಿವಿ.